ಆಲ್ರೆಡಿ ವರ್ಕ್ ಮಾಡಿದರೆ ಅಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಖಜಾನೆ 2 ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಿದ್ರು. ಯಾರು ಎಷ್ಟು ಜನ ಹೊಸದಾಗಿದ್ದಾರೆ, ಎಷ್ಟು ಜನ ಎಲ್ಲರೂ ಹೊಸದಾಗಿದ್ದೀವಿ. ಒಂದು ಯಾರು ಬಿಲ್ಲು ಮಾಡಿಲ್ಲ, ರಿಜಿಸ್ಟ್ರೇಷನ್ ಆಗಿಲ್ಲ, BSc ಇಲ್ಲ. ಈಗ ಬೇಸಿಕ್ ಸ್ವಲ್ಪ ಖಜಾನೆ 2 ನಲ್ಲಿ ನಾವು ವರ್ಕ್ ಮಾಡಿದಾಗ ಏನು ಬೇಕು ಬೇಸಿಕ್ ಥಿಂಗ್ಸ್. ಫಸ್ಟು ಖಜಾನೆ 2 ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡೋದಂದ್ರೆ ಯಾರು ಮಾಡಬೇಕು? ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು, KGID ನಂಬರ್ ಕಂಪಲ್ಸರಿ ಇರಬೇಕು ಫಸ್ಟ್. ನೆಕ್ಸ್ಟು KGID ನಂಬರ್ ಇದ್ದರೆ R1.com ಒಂದು ಸ್ಪೆಷಲ್ ಸಿಗ್ನೇಚರ್ ನಿಮ್ಮ ಏನಿರುತ್ತಲ್ಲ ಆಫೀಸ್ಗೆ ರಿಲೇಟೆಡ್ ನೇಮು ಟ್ರೆಜರಿ ಅಲ್ಲಿ ಹೋಗಿ ನೀವು ಅವ್ರನ್ನ ಸಬ್ಮಿಟ್ ಮಾಡಬೇಕು. ಅವರು ನಿಮಗೆ ಏನು ಮಾಡ್ತಾರೆ, ಖಜಾನೆ 2 ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ರಿಜಿಸ್ಟ್ರೇಷನ್ ಆದ ತಕ್ಷಣ ಒಂದು ಯೂಸರ್ ಐಡಿ ಪಾಸ್ವರ್ಡು ನಿಮ್ಮ ಮೆಸೇಜ್ ಬರುತ್ತೆ. ಅವಾಗ ಯೂಸರ್ ಐಡಿಯನ್ನು ಇಲ್ಲಿ ಹಾಕ್ತಾ ಇದ್ದಲ್ಲ, ಇದು ಯೂಸರ್ ಐಡಿ ಪಾಸ್ವರ್ಡನ್ನು ನೀವು ಹಾಕಿ ಬೈ ಡಿಫಾಲ್ಟ್ ಪಾಸ್ವರ್ಡ್ ಬಂದಿರುತ್ತೋ ಅದನ್ನು ನೀವು ಚೇಂಜ್ ಮಾಡ್ಕೋಬೇಕು ಫಸ್ಟ್. ನೆಕ್ಸ್ಟ್ ಕ್ಯಾಪ್ರಿಕಾನ್ ಅಂತೇಳಿ ಒಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು DSC ಅಪ್ಲೈನ ಮಾಡೋದು. DSC ಕ್ಯಾಪ್ರಿಕಾನ್ ಇಲ್ಲಿ ತೋರಿಸುತ್ತೆ. ಕ್ಯಾಪ್ರಿಕಾನ್ ಅಂತ ಒಂದು ವೆಬ್ಸೈಟ್ ಐತಿ, ಅಲ್ಲಿ DSC ರೆಗ್ಯುಲೇಷನ್ ಆ್ಯಂಡ್ DSC ಅಪ್ಲೈ ಅಂತೇಳಿ ತೋರಿಸ್ತೀನಿ ನಿಮ್ಗೆ, ಯಾಕೆ ಕೇಳಿ. ಅಲ್ಲಿ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸನ್ನು ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕು, ಸೈನ್ ಅಪ್ ಮಾಡಬೇಕು. ಆ ನಂತರ ಒಂದು ORID ಜನರೇಟ್ ಆಗುತ್ತೆ. ಆ ORIDಯಿಂದ ನೀವು ಅಲ್ಲಿ ಕೇಳ್ತಾರೆ ಡಾಕ್ಯುಮೆಂಟು, KYC, ಅಪ್ಲಿಕೇಶನ್ ಫಾರ್ಮು, ಸಿಗ್ನೇಚರು, ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕು. ಆ ನಂತರ ಟ್ರೆಜರಿ ಅವ್ರದ್ದು ಟೋಕನ್ ಇರುತ್ತೆ, ಅಲ್ಲಿ ಹೋಗಿ ಆ ಟೋಕನನ್ನು ನೀವು ಇಲ್ಲಿ ಹಾಕಿದರೆ ಅದು ನಿಮಗೆ ಪೇಮೆಂಟ್ ಮಾಡಿ DSC ಅನ್ನು ಅಪ್ಲೈ ಮಾಡಿ ಅಪ್ಲೈ ಮಾಡಿದ ತಕ್ಷಣ ಒಂದು ಎಕ್ಸೆಲ್ ಶೀಟಲ್ಲಿ ನೀವು ಅದು ಫಿಲಪ್ ಮಾಡಿಬಿಟ್ಟು ಟ್ರೆಜರಿ ಅವ್ರು ಕಳಿಸಿದ್ರೆ ಟ್ರೆಜರಿ ಅವರು ಅದನ್ನ ನೆಕ್ಸ್ಟ್ ಲೆವೆಲ್ ಫಾರ್ವರ್ಡ್ ಮಾಡಿ ನೀವು DSC ಅಪ್ರೂವ್ ಮಾಡಿ DSC ಪರವಾಗಿ ಮಾಡಿಕೊಡ್ತಾರೆ. ಓಕೆ, ಇದಿಷ್ಟು ಪ್ರೊಸೀಜರ್. ಆಫ್ಟರ್ ಲಾಗಿನ್, ಈಗೇನು ಲಾಗಿನ್ ಆಯ್ತಲ್ಲ ಇದು, ಅಲ್ಲಿ ಯಾವುದೇ ರೀತಿಯಿಂದ ಕೇಸ್ ವರ್ಕರು, ಸೂಪರ್ಡೆಂಟು ರೋಲ್ಸ್ ಯಾವ ಇರಲ್ಲ. DDO ಅವರಿಗೆ ಅಪ್ರೂವ್ ರಿಜಿಸ್ಟ್ರೇಷನ್ ಆದರೆ ಬೈ ಡಿಫಾಲ್ಟ್ ಡ್ರಾಯಿಂಗ್ ಆಫೀಸರ್ ಬಂದಿರುತ್ತೆ. ಬಿಲೋ DDO ಡೆಸಿಗ್ನೇಷನ್ ಏನಿರುತ್ತಲ್ಲ ಅವ್ರಿಗೆ ಯಾವುದೋ ರೋಲ್ ಇರಲ್ಲ. DSC ಅಪ್ಲಿಕೆಂಟ್ ಬಂದು ಒಂದೇ ರೋಲ್ ಇರುತ್ತೆ. ಮತ್ತೆ ರೋಲ್ ಮ್ಯಾಪಿಂಗ್ಗೋಸ್ಕರ ನೀವು ನಿಮ್ಮ ಟ್ರೆಜರಿ ಲಿಂಕ್ ಟ್ರೆಜರಿಗೆ ನೀವು ಒಂದು ಲೆಟರ್ ಕೊಡ್ಬೇಕು. ನಾವು ಈ ರೀತಿ ಡೆಸಿಗ್ನೇಷನ್ ಇದ್ದೀವಿ, SDA ಇದ್ರೆ SDA, FDA ಇದ್ರೆ FDA, ಸೂಪರ್ಡೆಂಟ್ ಇದ್ರೆ ಸೂಪರ್ಡೆಂಟ್. ಏನಿಲ್ಲ ಸರ್, ಸಾರಿ ಓಕೆ. ಆ ನಂತರ ನೀವು ರೋಲ್ ಮ್ಯಾಪಿಂಗ್ಗೋಸ್ಕರ ಲೆಟರ್ ಬರೆದು ಟ್ರೆಜರಿ ಬಂದರೆ ಅವರು ನಿಮಗೆ ಯಾವ ರೋಲ್ ಅಪ್ಲಿಕೇಬಲ್ ಆಗ್ತದೆ ಆ ರೋಲನ್ನು ಮ್ಯಾಪ್ ಮಾಡಿ ಕೊಡ್ತಾರೆ. ಇದಷ್ಟು ಟ್ರೆಜರಿ ಅವ್ರದ್ದು ಪಾರ್ಟ್. ನೀವು ಆ ನಂತರ ಯೂಸರ್ ಐಡಿ ಲಾಗಿನ್ ಬಂದ ತಕ್ಷಣ ಈ ಪ್ರೊಸೆಸನ್ನು ಟ್ರೆಜರಿ ಅವರು ಮಾಡ್ತಾರೆ. DSC ಪ್ರೊಕ್ಯೂರ್ಮೆಂಟ್ ಅಂತೇಳಿ ಪ್ರೊಕ್ಯೂರ್ಮೆಂಟು ಮತ್ತು ಎನ್ರೋಲ್ಮೆಂಟ್ ಅವರೇ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಬಿಲ್ ಯಾವ ರೀತಿ ಮಾಡಬೇಕು ಸರ್? ಇದಕ್ಕೆ E-PAR ID ಬೇಕೇನ್ರಿ ಸರ್? ನಮ್ಮದು ಗೌರ್ಮೆಂಟ್ ಇಮೇಲ್ ID ಇರೋದಾಗಲಿ, ಆಮೇಲೆ ನಮಗೋಸ್ಕರ ನಿಮ್ಮ ಆಫೀಸಲ್ಲಿ ಏನಾದರೂ ವರ್ಕ್ ಅಲೋಕೇಶನ್ HRMS ನಿಮ್ಗೆ ಕೊಟ್ಟಿರಬೇಕು, ಆ ರೀತಿ ಏನು ಮ್ಯಾಂಡೇಟ್ರಿ ಇಲ್ಲಲ್ಲ? ಯಾವುದೇ ರೀತಿಯಿಂದ ಏನು ಲಿಂಕ್ ಏನು ಬೇಕಾಗಿಲ್ಲ. E-PAR ID ಆಫೀಸು ಯಾವುದೇ ರೀತಿಯಿಂದ ಲಿಂಕ್ ಇಲ್ಲ. ಇದು ಓನ್ಲಿ ಫಾರ್ DC ಬಿಲ್ ಮತ್ತೆ ಡ್ರಾಫ್ಟ್ ಬಿಲ್ ಅನ್ನು ಜನರೇಟ್ ಮಾಡಿ ಎಕ್ಸಾಮಿನೇಷನ್ ಏನು ಮಾಡ್ತಾರೆ ಅವರು ಜಸ್ಟ್ ಫಾರ್ವರ್ಡ್ ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್. ಈ ಸಾಫ್ಟ್ವೇರ್ ನೀವು E-PAR ಐಡಿನೇ ಬೇಕು, ಈ ಆಫೀಸ್ನಿಂದ ಮೂವ್ ಆಗಿರೋ ಕಾಯ್ದೆ ಬೇಕು, ಅದೇನೂ ಇಲ್ಲ. ಓಕೆ, ನೆಕ್ಸ್ಟ್ ಸರ್ ಅದೇನು ಓಪನ್ ಮಾಡೋದು
ಬಿಲ್ ಮಾಡೋಕ್ಕಿಂತ ಮುಂಚೆ ನಿಮ್ಮದು ರಿಜಿಸ್ಟ್ರೇಷನ್ ಆಗಿರಬೇಕು, ಯೂಸರ್ ಐ ಡಿ ಪಾಸ್ವರ್ಡ್ ಇರಬೇಕು. ನೆಕ್ಸ್ಟ್ ಬಿಲ್ ಮಾಡೋಕ್ಕಿಂತ ಮುಂಚೆ ಏನು ಪ್ರಿಪರೇಷನ್ ತಗೋಬೇಕಂದ್ರೆ ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಆಯ್ತದೆ ಅಂತ ಚೆಕ್ ಮಾಡ್ಕೋಬೇಕು. ರೆಸಿಪೆಂಟ್ ಐ ಡಿ ನೀವು ಯಾವ ಬಿಲ್ ಮಾಡಿರ್ತೀರಲ್ಲ, ಡಿ ಸಿ ಬಿಲ್ ಆಗಲಿ, ನೀವು ಯಾವುದೇ ಜಿ ಐ ಎಸ್ ಬಿಲ್ ಆಗಲಿ, ಜಿ ಪಿ ಎಫ್ ಆಗಲಿ, ಟಿ ಎ ಬಿಲ್ ಆಗಲಿ, ಯಾವುದೇ ಒಂದು ಮಾಡಿದರೂ ರೆಸಿಪೆಂಟ್ ಐ ಡಿ ಕಂಪಲ್ಸರಿ. ನೀವು ಯಾಕೆ ಬಿಲ್ ಮಾಡ್ತಿರ್ತೀರಲ್ಲ ಆ ಬೆನಿಫಿಷಿಯರಿಯದು ರೆಸಿಪೆಂಟ್ ಐ ಡಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಚೆಕ್ ಮಾಡ್ಕೋಬೇಕು? ಇಲ್ಲಿ ಬ್ಯಾಂಕ್ ಆಫೀಸರಲ್ಲಿ ಹೋಗ್ಬೇಕು. ಇಲ್ಲಿ ಬ್ಯಾಂಕ್ ಆಫೀಸರ್ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ರೆಸಿಪೆಂಟ್ ಮಾಸ್ಟರ್ ರೆಸಿಪೆಂಟ್ ರೇಡಿಯೋ MTC ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎರಡರೊಳಗೆ ಒಂದು ಹಾಕು. ರೆಸಿಪೆಂಟ್ ಐ ಡಿ ಅಂದ್ರೆ ಯಾರ ಕಡೆ ಇರಲ್ಲ, ಅಕೌಂಟ್ ನಂಬರ್ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರವ್ರದ್ದು. ಆ ಅಕೌಂಟ್ ನಂಬರ್ ನೀವು ಇಸ್ಕೊಂಡಿರ್ತೀರಿ. ಅಕೌಂಟ್ ನಂಬರ್ ಇಲ್ಲಿ ಹಾಕಿ ಫೆಚ್ ಅಲ್ಲಿ ಯಾರು ಅಕೌಂಟ್ ನಂಬರ್ ಹೇಳಿ. 6413 13 ಇಲ್ಲಿ ಬ್ಯಾಂಕ್ ಅಕೌಂಟ್ದಲ್ಲಿ ಹಾಕಬೇಕು. 6413 2156 49. ಈಗ ನೋಡಿ ಖಜಾನೆ ಟೋನಲ್ಲಿ ಒಂದ್ಸಲ ಕ್ರಿಯೇಟ್ ಆಗಿದ್ದ ರೆಸಿಪೆಂಟ್ ಐ ಡಿ ಮತ್ತೆ ಕ್ರಿಯೇಟ್ ಆಗಲ್ಲ. ಎಲ್ಲಿ ಹೊಸದಾಗಿ ಅದನ್ನ ಮ್ಯಾಪ್ ಮಾಡ್ಕೋಬೇಕು. ಮ್ಯಾಪ್ ಮಾಡ್ಕೋಬೇಕಂದ್ರೆ ಅಕೌಂಟ್ ನಂಬರ್ ಅನ್ನ ಈ ರೀತಿ ನೀವು ಹೇಳಿದ್ರೆ ಇಲ್ಲಿ ಪೆಚ್ ಅಂದ್ರೆ ಅದ್ರ ಡಾಟಾ ಪೆಚ್ ಆಗತ್ತ. ಅದನ್ನ ನಾವು ಮ್ಯಾಪ್ ಮಾಡ್ಕೋಬೇಕಷ್ಟೇ. ಹೊಳ್ಳಿ ಹೊಸದಾಗಿ ಕ್ರಿಯೇಟ್ ಮಾಡೋದು ಜरूरत ಇರಂಗಿಲ್ಲ. ಫಸ್ಟ್ ಈಗ ಆಲ್ರೆಡಿ ಇದು ಸಾಫ್ಟ್ವೇರ್ ತುಂಬಾ ವರ್ಷದಿಂದ ನಡೆಯೋದ್ರಿಂದ ಎಲ್ಲಾನು ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಇರ್ತಾವ. ಫಸ್ಟ್ ಮ್ಯಾಪಿಂಗ್ ಚೆಕ್ ಮಾಡ್ಬೇಕು. ಮ್ಯಾಪ್ಗಳು ಬರಲಿಲ್ಲ ಕ್ರಿಯೇಟ್ ಮಾಡ್ಬೇಕು. ನೆಕ್ಸ್ಟ್ ಆಪ್ಷನ್ ಓಕೆ ಬಂದ್ರೆ ಇದನ್ನ ನೀವು ಇಲ್ಲಿ ಮ್ಯಾಪ್ ಟು ಡಿಡಿಯೋ ಅಂದ್ರೆ ಮಾತ್ರ ಮ್ಯಾಪ್ ಆಗುತ್ತೆ. ಪೆಚ್ ಅಂದ್ರೆ ಮ್ಯಾಪ್ ಆಗಲ್ಲ. ಇದಾಯ್ತು. ಈಗ ರೆಸಿಪೆಂಟ್ ಐ ಡಿ ಇದೆ. ರೆಸಿಪೆಂಟ್ ಐ ಡಿ ಇಲ್ಲ ಅಂದ್ರೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು? ಪೋಸ್ಟ್ ರೋಲ್ ಅಂಡ್ ಸೂಪರ್ಡೆಂಟ್ ಸಬ್ಮಿಟ್. ಇಲ್ಲಿ ರಿಜಿಸ್ಟ್ರೇಷನ್ ರೆಸಿಪೆಂಟ್ ಮಾಸ್ಟರ್ ಕ್ರಿಯೇಟ್ ರೆಸಿಪೆಂಟ್ ಮಾಸ್ಟರ್. ಕ್ರಿಯೇಟ್ ರೆಸಿಪೆಂಟ್ ಮಾಸ್ಟರ್ ಅಲ್ಲಿ ಇಲ್ಲಿ ನೋಡಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಆಪ್ಷನ್ ಅಲ್ಲಿ 27 ಅಲ್ಲಿ ನೀವು ಏನು ಮಾಡಬೇಕು? ರೆಸಿಪೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಇಂಡಿವಿಜುವಲ್ ಇದ್ರೆ ಇಂಡಿವಿಜುವಲ್ ಅಂದ್ರೆ ಯಾರು? ನೆಕ್ಸ್ಟ್ ಯಾರಿಗೆ ಗೊತ್ತಿದೆ ಇಂಡಿವಿಜುವಲ್ ಅಂದ್ರೆ? ಇಂಡಿವಿಜುವಲ್ ಯಾಕೆ ಮಾಡ್ತಾರೆ ರೆಸಿಪೆಂಟ್ ಐ ಡಿ? ಇದು ನೀವು ರೆಸಿಪೆಂಟ್ ಐ ಡಿ ಮಾಡೋದು ಒಂದು ಪರ್ಫೆಕ್ಟ್ ನೀವು ತಿಳ್ಕೊಂಡ್ರೆ ಬಿಲ್ ಯಾವುದೇ ರೀತಿಯಿಂದ ಮಿಸ್ಟೇಕ್ ಆಗಲ್ಲ. ರೆಸಿಪೆಂಟ್ ಐ ಡಿನ ತಪ್ಪಾದ್ರೆ ನಿಮ್ಮ ಬಿಲ್ ಎಷ್ಟೋ ಕರೆಕ್ಟ್ ಮಾಡಿದ್ರು ಅದು ರಾಂಗ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಒಂದು ಕೋಡ್ ಇರುತ್ತೆ. ಆ ಕೋಡ್ನಲ್ಲಿ ಅದು ಬಿಲ್ ಪಾಸ್ ಆಗುತ್ತೆ. ಆ ಕೋಡಲ್ಲಿ ರೆಸಿಪೆಂಟ್ ಐ ಡಿ ಇದ್ರೆ ಮಾತ್ರ ಟ್ರೆಜರರ್ ಬಿಲ್ ಪಾಸ್ ಮಾಡ್ತಾರೆ, ಇಲ್ಲಿ ಮಾಡೋದು. ಓಕೆ, ಇದು ಒಂದು ನಿಮಗೆ ತಿಳ್ಕೋಬೇಕು. ಇಂಡಿವಿಜುವಲ್ ಯಾರಂದ್ರೆ ನೇರವಾಗಿ ವ್ಯಕ್ತಿಗೆ ಹಾಕ್ತಿರ್ತಿರಲ್ಲ ಅಮೌಂಟು, ಅವರು ಯಾವುದೇ ರೀತಿಯ ಫಾರ್ಮ್ ಅಲ್ಲ, ಔಟ್ಸೋರ್ಸ್ ಎಂಪ್ಲಾಯ್ಗಳಲ್ಲ. ಒಳಗುತ್ತಿಗೆ ಹೊರಗುತ್ತಿಗೆ ಅಂತ ಇರ್ತಾರೆ. ಹೊರಗುತ್ತಿಗೆಯವರಿಗೆ ನೀವು ನೇರವಾಗಿ ಹಾಕಂಗಿಲ್ಲ, ಒಳಗುತ್ತಿಗೆಯವರಿಗೆ ನೇರವಾಗಿ ಅಮೌಂಟ್ ಹಾಕ್ತಾರೆ. ಅವರು ಇಂಡಿವಿಜುವಲ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ಕೆಲವೊಂದು ಸ್ಕೀಮ್ ರೈತರಿಗೆ ಪ್ರೋತ್ಸಾಹನ ಕೊಡ್ತಿರ್ತಾರೆ. ಏನೋ ಒಂದು ಅಚೀವ್ ಮಾಡಿದಕ್ಕೆ ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನು ಕರೆದು ಪ್ರೋತ್ಸಾಹನ ಕೊಡ್ತಿರ್ತಾರೆ. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಹೋಗಿರ್ತೀರ, ಗೆದ್ದಿರ್ತೀರ, ಪ್ರೋತ್ಸಾಹನ ಅಥವಾ ಏನೋ ಅಂತ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಿರ್ತಾರೆ. ಅವಾಗ ಅವರು ನೇರವಾಗಿ ನಿಮ್ಮ ಅಕೌಂಟ್ ಖಾತೆಗೆ ಹಾಕ್ತಾರಲ್ಲ, ಅವಾಗ ಅವರು ಇಂಡಿವಿಜುವಲ್ ಮಾಡ್ಕೋತಾರೆ. ನೀವು ಅಂದ್ರಲ್ಲ ಈಗ ದಸರಾ ಸ್ಪೋರ್ಟ್ಸ್ ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಬಿಟ್ಟು ಬೇರೆ ಎಲ್ಲರೂ ಸ್ಪೋರ್ಟ್ಸ್ ಮಾಡ್ತಿರ್ತಾರೆ. ಅಂಥವ್ರು ಸ್ಪೋರ್ಟ್ಸ್ಮನ್ಸ್ ಗೌರ್ಮೆಂಟ್ ಎಂಪ್ಲಾಯಿ ಸ್ಪೋರ್ಟ್ಸ್ನ ನೀವು ಆಡಕ್ಕೆ ಹೋಗಿರ್ತೀರ, ಅದು ಅವಾಗ ನಿಮಗೆ 27 ಹಾಕ್ತಾರೆ. ಹೌದಾ?
ಗೌರ್ಮೆಂಟ್ ಎಂಪ್ಲಾಯ್ ಬಿಟ್ಟು ಸ್ಪೋರ್ಟ್ಸ್ಗಳಿಗೆ ಏನಿರ್ತೀವಲ್ಲ ಅವರು ಇಂಡಿವಿಜುವಲ್ ಆಗ್ತಾರೆ. ಅರ್ಥ ಆಯ್ತಂದ್ರೆ ಇಂಡಿವಿಜುವಲ್ ಅಂದ್ರೆ ಸಪ್ಲೈಯಿಂಗ್ ಸರ್ವಿಸ್ ಅಂದ್ರೆ ಯಾರು? ಫರ್ಮ್. ನಿಮಗೆ ಬಿಲ್ಗಳಿದ್ರೆ ಅವರೆಲ್ಲ ಸಪ್ಲೈಯಿಂಗ್ ಸರ್ವಿಸ್. ನೀವು ಎಲೆಕ್ಟ್ರಿಕಲ್ ಸರ್ವಿಸ್ ಮಾಡಿಸ್ರಿ, ಪ್ಲಂಬಿಂಗ್ ವರ್ಕ್ ಮಾಡಿಸ್ರಿ, ಸಿವಿಲ್ ವರ್ಕ್ ಮಾಡಿಸ್ರಿ, ಆಫೀಸಲ್ಲಿ ಯಾವುದೇ ಫರ್ನಿಚರ್ ಸಪ್ಲೈ ಮಾಡಿರಿ, ಸ್ಟೇಷನರಿ ಸಪ್ಲೈ ಮಾಡಿರಿ, ಯಾವುದೇ ಇದ್ರೂ ಅದು 29 ಅನ್ನು ಮಾಡಬೇಕು. ನೀವು ರೆಸಿಪೆಂಟ್ ಐಡಿ ಮಾಡೋದು ನಿಮ್ಮ ಬಿಲ್ ಮೇಲೆ, ನೀವು ಯಾವ ಬಿಲ್ ಮಾಡ್ತಿರ್ತೀರ ವೋಚರ್ ಮೇಲೆ ಹೋಗುತ್ತೆ, ಅದ್ರ ಮೇಲೆ ನೀವು ರೆಸಿಪೆಂಟ್ ಐಡಿ ಕ್ರಿಯೇಟ್ ಮಾಡ್ಬೋದು. ಈಗ ನಿಮಗೆ ಬರೋದಂದ್ರೆ ರೆಸಿಪೆಂಟ್ ಐಡಿ ಕ್ರಿಯೇಟ್ ಮಾಡೋದು ಇದಂತೂ ಬರಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲ ಫರ್ಮ್ಸ್ದು ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಕ್ರಿಯೇಟ್ ಇರುತ್ತೆ. ಮ್ಯಾಕ್ಸಿಮಮ್ ನೀವು ಒಳ್ಳೆ ಮ್ಯಾಪ್ ಮಾಡ್ಕೋಬೇಕು ಅಷ್ಟೇ. ಬಿಟ್ಟರೆ PSC ವೇಟೇನ್, BSNL, ಕಾಂಟ್ರಾಕ್ಟರ್, ಸಿವಿಲ್ ವರ್ಕ್ ಇದು ಸಿಮಿಲರ್ಲಿ ವರ್ಕ್ ಆಗುತ್ತೆ. ಕಾಂಟ್ರಾಕ್ಟರು ಸಪ್ಲೈ ಮಾಡ್ತಾರೆ, ಸಪ್ಲೈ ಸರ್ವಿಸ್ನವರು ಸಪ್ಲೈ ಮಾಡ್ತಿರ್ತಾರೆ. ಕಾಂಟ್ರಾಕ್ಟ್ ಸೇಮ್, ಬಟ್ ಎರಡು ಸಿಮಿಲರ್ಲಿ. ಇನ್ನು ರೆಗ್ಯುಲರ್ಲಿ ನಡೆಯೋದು ಅದೊಂದೇ. ನೆಕ್ಸ್ಟ್ GST. ಎವ್ರಿ ಮಂತ್ ನೀವು ರೀಕನ್ಸಿಲೇಷನ್ ಮಾಡಿ GST ಬಿಲ್ ಮಾಡ್ತಿರ್ತಾರಲ್ಲ, 2% ಡಿಡಕ್ಷನ್ ಮಾಡಿ GST ರೆಸಿಪೆಂಟ್ ಐಡಿ ಎವ್ರಿ ಮಂತ್ ಎವ್ರಿ ಬಿಲ್ಗೆ ನೀವು ರೆಸಿಪೆಂಟ್ ಐಡಿ ಕ್ರಿಯೇಟ್ ಮಾಡ್ತಿರ್ತೀರಿ. GST ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟ್ ಇವ್ಯಾವ ರೆಗ್ಯುಲರ್ ಬರೋಲ್ಲ, ಆ ಡಿಪಾರ್ಟ್ಮೆಂಟ್ ವೈಸ್ ಮಾಡ್ತಾರೆ. ಜಿಲ್ಲಾ ಪಂಚಾಯತಿ, TP, GP, ಸ್ಪೋರ್ಟ್ಸ್ ಬಾಡೀಸು ರೆಗ್ಯುಲರ್ ಬರೋದು ಅಷ್ಟೇ. ಈಗ ನೀವು 26ನಲ್ಲಿ ಮಾಡ್ಕೊಂಡಿರಿ. ಅಟಾನಮಸ್ ಬಾಡಿ ಆಲ್ರೆಡಿ ಅದು ಎಲೆಕ್ಟ್ರಿಸಿಟಿ ಎಲ್ಲ ಮ್ಯಾಪ್ ಇದೆ, ಅವನ್ನೇನು ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡಿ, ಮಾಡುವಂಥ ಪ್ರಯತ್ನನೂ ಮಾಡಬೇಡಿ. PSC ವೇಟೇಜ್ ಪಬ್ಲಿಕ್ ಸರ್ವಿಸ್ ಯೂನಿಟ್ಸ್ ಅದು. ನೀವು ಅದರಲ್ಲಿ ಹೊಸ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಮಾತ್ರ ಅದನ್ನು ಕ್ರಿಯೇಟ್ ಮಾಡಬೇಕು. ಹಳೆ ವಿದ್ಯುತ್ ಎಲ್ಲ ಮ್ಯಾಪಿಂಗ್. ನೆಕ್ಸ್ಟ್ ಇದನ್ನ ಆಲ್ರೆಡಿ ಕ್ರಿಯೇಟ್ ಇದ್ದಿದ್ದು ಯಾವ ರೀತಿ ಮಾಡಿಫಿಕೇಶನ್ ಮಾಡೋದು? ಇದು ಆಲ್ರೆಡಿ ಇದ್ದದ್ದು ನಿಮ್ಮ DDO-ನಲ್ಲಿ ಎಷ್ಟು ಮ್ಯಾಪಿಂಗ್, ಎಷ್ಟು ರೆಸಿಪೆಂಟ್ ಐಡಿ ಅದಕ್ಕೆ ಲಿಸ್ಟು, ರಿಜಿಸ್ಟ್ರೇಷನ್ ರಿಪೋರ್ಟ್ಸ್, ರೆಸಿಪೆಂಟ್ ಮಾಸ್ಟರ್ನಲ್ಲಿ ಇರ್ತಾವೆ. ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟು ರೆಸಿಪೆಂಟ್ ಐಡಿ ಕ್ರಿಯೇಟ್ ಅದಾವೆ ಇಲ್ಲಿ ಚೆಕ್ ಮಾಡೋದು. ಆ ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡಿದರೆ ಆ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಎಲ್ಲ ರೆಸಿಪೆಂಟ್ ಐಡಿನೂ ಬರ್ತವೆ.